ಫ್ರೆಂಡ್ಸ್, ನಾನು ನಿಮ್ಮ ನಿಖಿತಾ. ಆಕರ್ಷಕ ಲೋಕಕ್ಕೆ ಸ್ವಾಗತ. ಇದೇ ನಾವು ಟ್ರಾವೆಲ್ ಮಾಡಿದಂತಹ ಕ್ರೂಸ್ ರಾಯಲ್ ಕೆರಿಬಿಯನ್. ನಾವು ಇದರಲ್ಲಿ ಫ್ಲೋರಿಡಾದಿಂದ ಬಹಾಮಾಸ್ಗೆ ಟ್ರಾವೆಲ್ ಮಾಡಿದ್ರಿ. ಹಾಗೆ ನಾವು ತಗೊಂಡಿದ್ದಂತಹ ಪ್ಯಾಕೇಜ್ ಬಂದು 3 ಡೇಸ್ ಆಗಿತ್ತು. ನಾವು ಕ್ರೂಸ್ಗೆ ಹೋಗೋಕ್ಕಿಂತ ಮೊದಲು ಅದರಲ್ಲಿ ಏನೇನು ಶೋಸ್, ಅಟ್ರಾಕ್ಷನ್, ಆಕ್ಟಿವಿಟೀಸ್, ಡೈನಿಂಗ್ ಬಗ್ಗೆ ಎಲ್ಲ ಆ್ಯಪ್ ಮೂಲಕ ತಿಳ್ಕೊಂಡಿದ್ರಿ. ಅದರಲ್ಲಿ ಡೇ ವೈಸ್ ಪ್ಲಾನ್ ಎಲ್ಲ ಡೀಟೇಲ್ ಆಗಿರುತ್ತೆ. ನಾವು ಅದನ್ನು ನೋಡಿಕೊಂಡು ನಮ್ಮ ಡೇಸ್ನ ತುಂಬ ಚೆನ್ನಾಗಿ ಪ್ಲಾನ್ ಮಾಡ್ಕೋಬಹುದು. ಈಗ ನಾವು ಚೆಕ್ ಇನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ರೂಮ್ಗೆ ಹೋಗ್ತಾ ಇದ್ದೀವಿ. ನಾವು ತಗೊಂಡಿದ್ದು 7th ಡೆಕ್ನಲ್ಲಿರೋ ಬಾಲ್ಕನಿ ರೂಮ್. ನಾವು ಆನಿವರ್ಸರಿ ಆಪ್ಷನ್ ತಗೊಂಡಿದ್ರಿಂದ ರೂಮ್ ತುಂಬಾ ಚೆನ್ನಾಗಿ ಡೀಸೆಂಟ್ ಆಗಿ ಡೆಕೋರೇಟ್ ಆಗಿತ್ತು. ಹಾಗೆ ಬಾಲ್ಕನಿ ವ್ಯೂ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಇಟ್ಸ್ ರಿಯಲಿ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಕಾಣ್ತಾ ಇರೋದು ಪೋರ್ಟ್ ಎವರ್ಗ್ಲೇಡ್ಸ್, ಫ್ಲೋರಿಡಾ. ಇದು ನಮ್ಮ ಫೇವರೇಟ್ ಸ್ಪಾಟ್, ಥೀಮ್ ಬೇಸ್ಡ್ ಡೈನಿಂಗ್ ಹಾಲ್. ಡೇ 1 ಥೀಮ್ ವೈಟ್ ಆಗಿತ್ತು. ನಾವೆಲ್ಲ ಬ್ಲೂ ಅಂಡ್ ವೈಟ್ ಅಲ್ಲಿ ಡ್ರೆಸ್ ಅಪ್ ಆಗಿ ಬಂದಿದ್ವಿ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಅವೈಲೇಬಲ್ ಇರುತ್ತೆ. ಹಾಗೆ ಬಫೆ ಸೆಕ್ಷನ್ ಅಲ್ಲಿ ಇಂಡಿಯನ್, ಅಮೆರಿಕನ್, ಮೆಕ್ಸಿಕನ್, ಇಟಾಲಿಯನ್, ಫ್ರೆಂಚ್ ಜೊತೆ ವೆರೈಟೀಸ್ ಆಫ್ ಡೆಸರ್ಟ್ ಅಂಡ್ ಐಸ್ ಕ್ರೀಮ್ ಕೂಡ ಇರುತ್ತೆ. ಹಾಗೆ ನಮ್ಮ ಆನಿವರ್ಸರಿ ಇದ್ದಿದ್ರಿಂದ ರಾಯಲ್ ಕೆರಿಬಿಯನ್ ಕಡೆಯಿಂದ ಸ್ಮಾಲ್ ಸರ್ಪ್ರೈಸ್ ಕೂಡ ಇತ್ತು. ಈಗ ನಾವು ನೋಡ್ತಾ ಇರೋದು ಮೇನ್ ಲಾಬಿ. ಇಲ್ಲಿ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಯಾವಾಗಲೂ ನಡೀತಾ ಇರುತ್ತೆ. ಇವಾಗ ನಾವು ಬಂದಿರೋದು ಆರ್ಟ್ ಗ್ಯಾಲರಿಗೆ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೇಂಟಿಂಗ್ಸ್ನ ನೋಡ್ಬೋದು. ಹಾಗೆ ಕೆಲವೊಂದು ಆಕ್ಟಿವಿಟೀಸ್ ಕೂಡ ಇರುತ್ತೆ. ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆ ವಿನ್ನರ್ಸ್ಗೆ ಪ್ರೈಸ್ ಕೂಡ ಇರುತ್ತೆ. ಇದರ ಜೊತೆಗೆ ಸಿನಿಮಾ ಹಾಲ್, ಸ್ಟೇಜ್ ಶೋ, ಕ್ಯಾಸಿನೋ ಗೇಮ್ ಸೆಕ್ಷನ್, ಹಾಗೆ ಕಿಡ್ಸ್ಗೆ ಆರ್ಕೇಡ್ ಗೇಮ್ಸ್ ಮತ್ತು ಲರ್ನಿಂಗ್ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಮಕ್ಕಳಂತೂ ಫುಲ್ ಡೇ ಎಂಗೇಜ್ ಆಗಿದ್ದು ಎಂಜಾಯ್ ಮಾಡ್ತಾರೆ. ಇದು ಕ್ರೂಸ್ ಇಂದ ಔಟರ್ ವ್ಯೂ. ಟಾಪ್ ಡೆಕ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್, ಬಾಸ್ಕೆಟ್ಬಾಲ್ ಕೋರ್ಟ್, ಓಪನ್ ಬಾರ್ ಹಾಗೂ ಜಿಮ್ ಸೆಂಟರ್ ಕೂಡ ಇರುತ್ತೆ. ಥರ್ಡ್ ಡೇ ನಾವು ಹೋಗಿದ್ದು ಬಹಾಮಾಸ್ನಲ್ಲಿರೋ ಕೊಕೊಕೆ ಐಲ್ಯಾಂಡ್ಗೆ. ಇಲ್ಲಿ ನಮಗೆ ಮಾರ್ನಿಂಗ್ 8 ಇಂದ ಈವ್ನಿಂಗ್ 5 ವರೆಗೂ ಟೈಮ್ ಇರುತ್ತೆ. ಇದು ರಾಯಲ್ ಕೆರಿಬಿಯನ್ ಅವರ ಪ್ರೈವೇಟ್ ಐಲ್ಯಾಂಡ್ ಆಗಿರೋದ್ರಿಂದ ಬೀಚಸ್ ಎಲ್ಲ ವೆಲ್ ಮೇಂಟೈನ್ಡ್ ಆಗಿರುತ್ತೆ. ಬೀಚಸ್ ಜೊತೆ ವಾಟರ್ ಪಾರ್ಕ್, ಶಾಪಿಂಗ್ಗೆ ಮಾರ್ಕೆಟ್ ಪ್ಲೇಸ್ ಕೂಡ ಇರುತ್ತೆ. ಅಲ್ಲೇ ಫುಡ್ ಕೂಡ ಪ್ರೊವೈಡ್ ಮಾಡ್ತಾರೆ. ನಮ್ಮ ಮಕ್ಕಳಂತೂ ಬೀಚಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ರು.
ನಾವಂತೂ ನಮ್ಮ 3 ಡೇಸ್ ಕ್ರೂಸ್ ವೆಕೇಷನ್ನ ತುಂಬಾ ಎಂಜಾಯ್ ಮಾಡಿದ್ವಿ. ಕ್ರೂಸ್ ಪ್ಲಾನಿಂಗ್ಸ್ ಬಗ್ಗೆ, ಹಾಗೆ ಯಾವ್ಯಾವ ಶಿಪ್ಸ್ ಇರುತ್ತೆ, ಹೇಗೆ ಪ್ಲಾನ್ ಮಾಡಬೇಕು, ಪ್ಯಾಕೇಜಸ್, ಡೇಟ್ಸ್, ಬೆಸ್ಟ್ ಪ್ರೈಸಸ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಅದರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೆಲ್ಲ ಮಿಸ್ ಆಗಬಾರ್ದು ಅಂದರೆ ನಮ್ಮ ಆಕರ್ಷಕ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. Thank you for watching.